ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏಕಾದಶಿ ವ್ರತವನ್ನು ಆಚರಣೆ ಮಾಡುವ ನಾವು ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಎಂಬುದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಪಾಪಗಳಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಏಕಾದಶಿ ವ್ರತವನ್ನು ನಾವು ಆಚರಿಸುತ್ತೇವೆ. ಏಕಾದಶಿ ಉಪವಾಸವು ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಉಪವಾಸವಾಗಿದ್ದು ಇದನ್ನು ಪ್ರತಿ ತಿಂಗಳ ದ್ವಾದಶಿ ತಿಥಿ ಎಂದು ಆಚರಿಸಲಾಗುತ್ತದೆ. ಈ ಉಪವಾಸವನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಏಕ ಎಂದರೆ ಒಂದು ಮತ್ತು ದಶಿ ಅಥವಾ ದಶ ಎಂದರೆ 10. ಏಕಾದಶಿ ಉಪವಾಸವನ್ನು ಮಾಡೋದರಿಂದ ವಿಷ್ಣುವಿನ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳಬಹುದು. ಏಕಾದಶಿ ಉಪವಾಸವು ವ್ಯಕ್ತಿಯ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಮತ್ತು ಏಕಾದಶಿ ವ್ರತದ ಸಮಯದಲ್ಲಿ ಭಕ್ತರು ಉಪವಾಸವಿದ್ದು ವಿಷ್ಣು ದೇವರನ್ನು ಪೂಜಿಸುತ್ತಾರೆ. ಈ ದಿನ ಧಾನ್ಯ, ಭಜನೆ ಮತ್ತು ದೇವರ ಕಥೆಗಳನ್ನು ಕೇಳಲಾಗುತ್ತದೆ. ಏಕಾದಶಿ ಎಂದು ಉಪವಾಸವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗುತ್ತದೆ. ಹಾಗೆಯೇ ನಾವು ಏಕಾದಶಿ ವ್ರತದ ಸಮಯದಲ್ಲಿ ಕೆಲವೊಂದು ವಸ್ತುಗಳನ್ನು ಸೇವನೆ ಮಾಡಬೇಕು ಮತ್ತು ಕೆಲವೊಂದು ವಸ್ತುಗಳನ್ನು ಸೇವಿಸಬಾರದು ಎಂದು ಕೂಡ ಹೇಳಲಾಗುತ್ತದೆ. ಮೊದಲನೆಯದಾಗಿ ನಾವು ಏಕಾದಶಿ ವ್ರತದ ಆಚರಣೆಯಲ್ಲಿ ಯಾವ ಪದಾರ್ಥಗಳನ್ನು ತಿನ್ನಬಹುದು ಎಂಬುದರ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಹಣ್ಣುಗಳು. ಏಕಾದಶಿ ಉಪವಾಸದ ಸಮಯದಲ್ಲಿ ಹಣ್ಣುಗಳನ್ನು ತಿನ್ನುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಬಾಳೆಹಣ್ಣನ್ನು ಈ ದಿನ ತಿನ್ನಬಾರದು. ಯಾಕೆಂದರೆ ಬಾಳೆಹಣ್ಣನ್ನು ಏಕಾದಶಿ ವ್ರತದ ಸಮಯದಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ. ಎರಡನೆಯದಾಗಿ ಒಣ ಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ ಆದಂತಹ ಬಾದಾಮಿ, ಪಿಸ್ತಾ, ವಾಲ್ನಟ್ಸ್ ಮತ್ತು ಒಣ ದ್ರಾಕ್ಷಿಗಳನ್ನು ಸಹ ತಿನ್ನಬಹುದು. ಜೊತೆಗೆ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಮೊಸರು, ಪನ್ನೀರ್ ಮತ್ತು ಕೀರನ್ನು ಸಹ ಏಕಾದಶಿ ಉಪವಾಸದ ಸಮಯದಲ್ಲಿ ಸೇವಿಸಬಹುದು. ಸಾಬುದಾನ್. ಏಕಾದಶಿ ವ್ರತದ ಸಮಯದಲ್ಲಿ ಸಾಬುದಾನ್ ಎಲ್ಲರೂ ಬಳಸುವಂತಹ ಒಂದು ಆಹಾರ. ಕಿಚಡಿ ಮತ್ತು ವಡಾ ರೂಪದಲ್ಲಿ ಇದನ್ನು ಮಾಡಿಕೊಂಡು ನಾವು ತಿನ್ಬೋದು. ಹಾಗೆ ಸಾಬುದಾನ್ ಬಳಸಿ ಮಾಡುವಂತಹ ಯಾವುದೇ ಪದಾರ್ಥಗಳನ್ನಾಗಲಿ ನಾವು ಮಾಡಿಕೊಂಡು ತಿನ್ನಬಹುದು. ಹಾಗೆ ಕಲ್ಲುಪ್ಪನ್ನು ನಾವು ಏಕಾದಶಿ ಉಪವಾಸದಲ್ಲಿ ಬಳಸಬಹುದು. ಹಾಗೆ ಏಕಾದಶಿ ವ್ರತದಲ್ಲಿ ನಾವು ಯಾವ ಪದಾರ್ಥಗಳನ್ನು ಬಳಸಬಾರದು ಎಂಬುದರ ಬಗ್ಗೆ ನಾವು ನೋಡೋದಾದರೆ, ಏಕಾದಶಿ ವ್ರತದ ಸಮಯದಲ್ಲಿ ಅಕ್ಕಿ, ಗೋಧಿ, ಬೇಳೆಕಾಳುಗಳು ಮತ್ತು ಉದ್ದಿನ ಬೇಳೆಗಳನ್ನು ತಿನ್ನಬಾರದು. ಏಕಾದಶಿ ಉಪವಾಸದ ಸಮಯದಲ್ಲಿ ಮಾಂಸ, ಮೀನು, ಮೊಟ್ಟೆಗಳನ್ನು ಕೂಡ ಸೇವಿಸಬಾರದು. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಕೂಡ ಸೇವಿಸಬಾರದು. ಹಾಗೆ ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನು ನಾವು ಸೇವಿಸಬಾರದು. ಅಮಲು ತರಿಸುವಂತಹ ವಸ್ತುಗಳನ್ನು ಕೂಡ ಸೇವಿಸಬಾರದು. ಹಾಗೆಯೇ ಈ ಏಕಾದಶಿ ವ್ರತವನ್ನು ಮಾಡೋದ್ರಿಂದ ನಮಗೆ ದೊರೆಯುವಂತಹ ಪ್ರಯೋಜನಗಳೇನು ಎಂಬುದರ ಬಗ್ಗೆ ತಿಳಿಯುವುದಾದರೆ, ಮನಸ್ಸು ಮತ್ತು ದೇಹ ಎರಡೂ ಶುದ್ಧವಾಗುವುದು ಅಲ್ಲದೆ ವಿಷ್ಣುವಿನ ಆಶೀರ್ವಾದ ಕೂಡ ಪ್ರಾಪ್ತವಾಗುತ್ತದೆ. ನಮ್ಮ ಪಾಪಗಳು ಕೂಡ ನಾಶವಾಗುತ್ತವೆ. ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಯನ್ನು ಕೂಡ ಇದು ತಂದುಕೊಡುತ್ತದೆ. ಈ ಏಕಾದಶಿ ವ್ರತವನ್ನು ಎಲ್ಲರೂ ಮಾಡಬೇಕೆಂಬುವ ನಿಯಮವಿಲ್ಲ. ಆದರೆ ಮಾಡಿದರೆ ಇದರಿಂದ ಉತ್ತಮವಾದಂಥ ಫಲ ಮಾತ್ರ ದೊರೆಯುತ್ತದೆ. ವಿಷ್ಣುವಿಗಾಗಿಯೇ ಸಮರ್ಪಿತವಾಗಿರುವ ಈ ದಿನದಲ್ಲಿ ನಾವು ಏಕಾದಶಿಯ ವ್ರತವನ್ನು ಮಾಡೋದರಿಂದ ವಿಷ್ಣುವಿನ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ದೊರೆಯುತ್ತದೆ. ಹಾಗೆಯೇ ನಾವು ಯಾವುದೇ ವ್ರತಗಳನ್ನು ಆಚರಿಸುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿರಬೇಕು. ಧನ್ಯವಾದಗಳು.